ಸೂಯೆ ಹ್ಞೂ ನಾ ಮಾತಾಡೋದು ನೋಡಿ ಅಂತ ಅಡ್ಯಾಗ ಹ್ಞೂ ಅವ್ರು ಹೇಳ್ತಾರ ಹ್ಞೂ ಆಕಿಲ್ಲ ಮತ್ತು ನಾನು ಅಂದೆ ಹ್ಞೂ ಏ ಹೌದನ ಒಬ್ರು ಅಂದರು ಅದಕ್ಕಂದ್ರೆ ಅದಕ್ಕೆ ಅವ್ರ ಹೆಸರು ಅವ ಅಂತಂದೆ ಹ್ಞೂ ಗೊತ್ತಾತ ಹೇಳಿಲ್ಲ ನಿಮ್ಮ ಅವ್ಗೆ ಗೊತ್ತಾಗ ಇಲ್ಲ ಇಲ್ಲ ಅವ್ರು ಅಂದಾರ ನನಗೆ ಅದೇನಿಲ್ಲ ಯಪ್ಪ ಅದೇನಿಲ್ಲ ಯಪ್ಪ ಏನು ಮಾಡ್ತಾ ಗೊತ್ತಾರ ಮುಂಜಾನೆ ಕಂಬದ ಹೋಗಿ ನಿಂತು ಕಾಸಿ ಕಟ್ಟಿದ್ದೆ ನಿಮ್ಮ ಮನೆ ಭಾಳ ಸಿಕ್ಕದು ನಿಂತು ಕಾಸಿ ಕಟ್ಟಿ ನೋಡ್ಕ್ಯಾತ ಬರ್ಲು ಇವಾಗ ನೋಡ್ಕೊತವಲ್ಲ ಬರಕ್ಕೆ ಏನಾದ್ರು ಮಾತಾಡ್ಸೋಣ ನನ್ನ ಯಾಕೆ ಮಾತಾಡ್ತ ಏಟಿದ್ರೆ ಅಲ್ಲಪ್ಪ ಬುಡಗಡೆ ಆಗಲ್ಲ ಇರಪ್ಪ ಏನು ಇರ್ಲಿಪ್ಪ ನಾಳೆ ಇದ್ರ ಕಾಲ್ ಮೇಲೆ ಇಡ್ತಾನೆ ಯಾಕೆ ನಿಮ್ಮ ಅವ್ವ ಹೆಂಗೆ ಮಾತಾಡ್ತೀನಿ ನಾ ಮಾತಾಡೋಣ ಆಯ್ತು ಎಷ್ಟು ಒಂಥರ ಭಯಪ್ಪ ನಾನು ಯಾಕೆ ಬೈ ಕೊಡ್ತಾರೆ ನಿಮ್ಮ ನಿನಗೆ ಧೈರ್ಯ ಬರುತ್ತೆ ಮಾತಾಡ್ತೀನಿ ಅದು ಇರಲಪ್ಪ ಡೈಲಾಗ್ ಹೊಡ್ಬೇಡ್ರಿ ಯಪ್ಪ ಹೆಣ್ಮಕ್ಳು ಇರೋಷ್ಟು ಧೈರ್ಯ ಯಾರಿಗಾರ ಕೇಳ್ತೀನಿ ಯಪ್ಪೋ ನಾವು ಅದ ಯಾಕೆ ಅಂದ್ರೆ ಹಾಂ ನೀನು ಚಂದ ಮಾಡಿ ವಿಷಯ ಹಾಕೋಬೇಕಂತ ಎದ್ದಿನ ನೋಡು ಏನು ವಿಷಯ ಹಾಕೋಬೇಕಂತ ಎದ್ದಿನಿಲ್ಲ ಹೇಳಿ ಒಟ್ಟ ಅಂಜಕ್ಕೆ ಬರಕತ್ತಿ ಬಿಟ್ಟಾರ ಅಷ್ಟೇ ಆನಂದರ ರಾತ್ರಿ ಹ್ಞೂ ಹ್ಞೂ ಅಂಜಕ್ಕೆ ಬರಕತ್ತಿ ಬಿಟ್ಟದ ಅಷ್ಟು 11:00 ನಾ ಕರೆಕ್ಟ್ ನಿಮ್ಮ ಮನೆ ದಾರಿಗೆ ನಿಂತಿದ್ದೆ 11:00 ಅಂಜಕ್ಕೆ ಬರಕತ್ತಿತ್ತು ಬರಲಿಲ್ಲ ಬರ್ಬೇಕಲ್ಲ ನೀವು ಬರ್ಬೇಕಿಲ್ಲ ಚೇಂಜ್ ಆಗ್ತಾನೆ ಬರ್ಬೇಕು ನನಗೆ ಇದಕ್ಕೆ ಬರ್ತೇನೆ ಬಂದಷ್ಟು ದಿವಸ ನಾನು ಅಲ್ವನೇನು ಯಾಕೆ ಇಲ್ಲ ರೋಡ್ ಸಿಗ್ತೀವಿ ಅಲ್ಲಿ ಅಡ್ಡದ ಬಲ್ಯಾಗ ಸಿಗ್ತೀವಿ ಮತ್ತು ಹಂಗೆ ಆಗ್ತಾವ ಮತ್ತು ಅದಕ್ಕೆ ರಾತ್ರಿ ಹತ್ರ ಯಾವ ಒಬ್ಬನ ದಿಕ್ಕಿರಲ್ಲ ಭಾಳ ಫೋನ್ ನಿಲ್ದವ್ರಿ ಅನ್ಬೋದು ಅಲ್ಲ ಹ್ಞೂ ಲೈನ್ ಆಗಿರಲ್ಲ ಸರಿ ಹೋಗಿ